ರಹಸ್ಯ ಬಿಚ್ಚಿಟ್ಟ ಎಸ್ಪಿ. ಅತ್ಯಾಚಾರವೆಸಗಿ ಕೊಲೆ ಮಾಡಿದ ಆರೋಪಿ ಮಂಜುನಾಥ್ ಅತ್ಯಾಚಾರಕ್ಕೆ ಈಡಾದ ಮಹಿಳೆ ಕೊನೆಯವರೆಗೂ ಜೊತೆಗಿರಬೇಕು ಎಂದು ಪೀಡಿಸುತ್ತಿದ್ದ. ಕೊಟ್ಟ ಹಣ ವಾಪಸ್ಸು ಕೇಳಬಾರದೆಂದು ಬೆದರಿಸುತ್ತಿದ್ದ. ಇದಕ್ಕೆ ಸಮ್ಮತಿಸಿದ ಮಹಿಳೆ ಆಶಾಳನ್ನ ಅತ್ಯಾಚಾರವೆಸಗಿ ಕಲ್ಲೆತ್ತಾಕಿ ಕೊಲೆ ಮಾಡಿದ್ದಾನೆ ಎಂದು ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಮದುವೆಯಾಗಿ ಗಂಡ ತೀರಿಕೊಂಡ ಮೇಲೆ ಆಶಾ ಆರೋಪಿ ಮಂಜುನಾಥನ ಜೊತೆಗೆ ಸಂಬಂಧವಿಟ್ಟುಕೊಂಡಿದ್ದಳು ಎಂದಿದ್ದಾರೆ. ಠಾಣಾ ವ್ಯಾಪ್ತಿನಲ್ಲಿ ಕೆನ್ಗುಂಟೆ ಅಂತ ಒಂದು ವಿಲೇಜ್ ಔಟ್ಸ್ಕಟ್ಸ್ ನಲ್ಲಿ ಒಂದು ಮಹಿಳೆಯದು ಶವ ಪತ್ತೆಯಾಗಿತ್ತು. ಇದನ್ನ ನಾನು ಕೂಡ ವಿಸಿಟ್ ಮಾಡಿ ವಿಚಾರ ಮಾಡಿದಾಗ ಅವರು ಆಶಾ ಅಂತ ಒಬ್ಬ ಮಹಿಳೆ, ಅವ್ರದ್ದು ವಿಲೇಜ್ ರಾಮಘಟ್ಟ, ಅಲ್ಲಿ ಪಕ್ಕದಲ್ಲಿ ನೈಬರಿಂಗ್ ವಿಲೇಜ್ ಅವ್ರದ್ದು ಅಂತ ಗೊತ್ತಾಯಿತು. ಅವರು ಒಂದು ತಲೆಗೆ ಒಂದು ಕಲ್ಲಿನ ಥರ ವಸ್ತುವಿಂದ ಹೊಡೆದರಿಂದ ಮೃತಪಟ್ಟಿದ ಹಾಗೆ ಶವ ಪತ್ತೆಯಾಗಿತ್ತು. ಅವರ ಮದರ್ ಗೌರಮ್ಮ ಅವರ ಕಂಪ್ಲೇಂಟ್ ಮೇರೆಗೆ ಒಂದು ಮರ್ಡರ್ ಕೇಸ್ ತಗೊಂಡ್ವಿ. ತದನಂತರ ನಾವು ತನಿಖೆಯನ್ನು ನಡೆಸಿ ಒಬ್ಬ ಮಂಜುನಾಥ್ ಅನ್ನೋ ವ್ಯಕ್ತಿಯನ್ನು ನಾವು ವಶಪಡಿಸ್ಕೊಂಡ್ವಿ. ಅವರನ್ನು ವಿಚಾರ ಮಾಡಿದಾಗ ಅವರು ಅದನ್ನು ಒಪ್ಕೊಂಡಿರ್ತಾರೆ. ಮಂಜುನಾಥನವರು ಆಶಾನವ್ರ ಜೊತೆ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದರು ಕೆಲವು ತಿಂಗಳಿಂದ. ಮತ್ತು ಇವರು ಅವ್ರಿಗೆ ದುಡ್ಡು ಕೂಡ ಕೊಟ್ಟಿದ್ದರು, ಒಂದು 20,000 ದುಡ್ಡು ಕೊಟ್ಟಿದ್ದರು. ದುಡ್ಡು ವಾಪಸ್ ಕೇಳಿದಾಗ ಮತ್ತು ನೀವು ನನ್ನ ಜೊತೆ ಪರ್ಮನೆಂಟ್ ರಿಲೇಷನ್ಶಿಪ್ ಅಲ್ಲಿ ಇರಬೇಕಂತ ಕೇಳಿದಾಗ ಇವರು ಅವ್ರನ್ನ ಎಲಿಮಿನೇಟ್ ಮಾಡಲಿಕ್ಕೆ ಈ ಥರ ಮಾಡಿದ್ರು ಅಂತ ಒಪ್ಕೊಂಡಿದ್ದಾರೆ. ಮತ್ತು ಈ ಆಶಾನವರು ವಿಡೋ ಇದ್ದರು. ಅವ್ರಿಗೆ 6 ವರ್ಷದ ಮುಂಚೆ ಮದುವೆ ಆಯಿತು. ಬಟ್ ಅವ್ರ ಗಂಡ ತೀರಿ ಹೋದ್ರ ನಂತರ ಇವರು ಅಲ್ಲೇ ಸ್ನೇಹ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಬಸ್ನಲ್ಲಿ ಆಗಿ ಕೆಲಸ ಮಾಡ್ತಿದ್ರು. ಸೊ ಆರೋಪಿಯನ್ನು ನಾವು ವಿತಿನ್ 24 hours ಅಲ್ಲಿ ಪತ್ತೆ ಮಾಡಿ ನಾವು ವಿಚಾರಣೆ ಮಾಡಿ ಮಾಡ್ತಾ ಇದ್ವಿ. ಇನ್ನು ಮುಂದಿನ ಡೀಟೇಲ್ಸ್ ನಾವು ಶೇರ್ ಮಾಡ್ತೀವಿ.